ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದು 10 ಯೋಧರು ಹುತಾತ್ಮರಾಗಿದ್ದಾರೆ. ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದಿದೆ, 10 ಯೋಧರು ಸಾವನ್ನಪ್ಪಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ನಡೆದಿರುವಂತಹ ದುರ್ಘಟನೆ. ಘಟನೆಯಲ್ಲಿ 10 ಯೋಧರಿಗೆ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿ 200 ಅಡಿ ಆಳದ ಕಂದಕಕ್ಕೆ ವಾಹನ ಉರುಳಿ ಬಿದ್ದಿದೆ. ಇದರಲ್ಲಿ 10 ಜನ ಸಾವನ್ನಪ್ಪಿದ್ರೆ, ಇನ್ನು 10 ಜನ ಗಾಯಗೊಂಡಿದ್ದಾರೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇದು ಜಮ್ಮು ಕಾಶ್ಮೀರದ ದೋಡಾದಲ್ಲಿ ನಡೆದಿರುವಂತಹ ದುರ್ಘಟನೆ. ಸೇನಾ ವಾಹನವೊಂದು ತೆರಳುತ್ತಾ ಇತ್ತು. ಆ ಸಂದರ್ಭದಲ್ಲಿ 200 ಅಡಿ ಕಂದಕಕ್ಕೆ ಆಯ ತಪ್ಪಿ, ಚಾಲಕನ ನಿಯಂತ್ರಣ ತಪ್ಪಿ ಆ ಒಂದು ಸೇನಾ ವಾಹನ ಉರುಳಿ ಬಿದ್ದಿದೆ. ಅದರಲ್ಲಿದ್ದಂಥವರ ಪೈಕಿ 10 ಜನ ಈಗ ಯೋಧರು ಮೃತಪಟ್ಟಿದ್ದಾರೆ. ಅವರೆಲ್ಲರ ಮೃತದೇಹಗಳನ್ನು ಈಗ ಹೊರತೆಗಿತಾ ಇದ್ದಾರೆ. ಹಾಗೆ ಆರ್ಮಿ ಚಾಪರ್ ಕೂಡ ಸ್ಥಳಕ್ಕೆ ಬಂದಿದೆ. ಹೆಲಿಕಾಪ್ಟರ್ ಮೂಲಕ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಿಜಕ್ಕೂ ಒಂದು ದೊಡ್ಡ ದುರಂತ. ನಮ್ಮ ಗಡಿ ಕಾಯುವಂಥ ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಇವರೆಲ್ಲರೂ ಕೂಡ. ಬಟ್ ಅನ್ಯಾಯವಾಗಿ ಈ ರೀತಿಯಾಗಿ ಒಂದು ಆಕ್ಸಿಡೆಂಟ್ನಲ್ಲಿ ಬಲಿಯಾಗಿರುವಂಥದ್ದು ನಿಜಕ್ಕೂ ಒಂದು ದೊಡ್ಡ ದುರಂತದೆ ಸರಿ. 10 ಜನ ಪಾಪ ನಮ್ಮ ಸೈನಿಕರು ಇವತ್ತು ಸಾವನ್ನಪ್ಪಿದ್ದಾರೆ. 10 ಜನ ಇನ್ನೂ ಕೂಡ ಗಂಭೀರವಾಗಿದ್ದಾರೆ. ಅವರನ್ನು ಕೂಡ ಈಗ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನೋಡಿ, ಆ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಕಂದಕ 200 ಅಡಿ ಪ್ರಪಾತ ಅದು. ನೋಡಿ, ಆ ಒಂದು ವಾಹನವನ್ನು ಕೂಡ ಗಮನಿಸ್ಬೋದು. ಕೆಳಗಡೆ ಬಿದ್ದಿರುವಂತಹ ಒಂದು ವಾಹನ, ಇದರಲ್ಲಿ ಸಿಕ್ಕಾಕೊಂಡಂತಹ 10 ಜನ ಯೋಧರು ಮೃತಪಟ್ಟಿದ್ದಾರೆ.